ನಮಸ್ತೆ ವೀಕ್ಷಕರೇ, ಈ ದಿನ ಸಂಸ್ಕೃತದಲ್ಲಿನ ಕ್ರಿಯಾಪದಗಳ ಅರ್ಥಗಳನ್ನು ತಿಳಿಯೋಣ. ಮೊದಲಿಗೆ ಖಾದಾತಿ ಎಂದರೆ ತಿನ್ನುವುದು, ಪಿಬತಿ ಕುಡಿಯುವುದು, ಪಶ್ಯತಿ ನೋಡುವುದು, ಶೃಣೋತಿ ಕೇಳುವುದು, ಜಿಗ್ರತಿ ವಾಸನೆ ಹಿಡಿಯುವುದು, ಲೇಡಿ ರುಚಿ ನೋಡುವುದು, ಗಿಲತಿ ನುಂಗುವುದು, ಷ್ಟಿವತಿ ಹೊಗಳುವುದು, ವಮತಿ ವಾಂತಿ ಮಾಡುವುದು, ಕಾಸಾತೆ ಕೆಮ್ಮುವುದು, ಕ್ಷೌತಿ ಸೀನುವುದು, ಕಂಡುಯತಿ ತೋರಿಸುವುದು ಪ್ರದರ್ಶಿಸುವುದು, ಆಹ್ವಯತಿ ಆಹ್ವಾನ ಮಾಡುವುದು, ಗಾಯತಿ ಹಾಡುವುದು, ಪ್ರದರ್ಶಯತಿ ಪ್ರದರ್ಶಿಸುವುದು, ದಿಶತಿ ತೋರಿಸುವುದು, ತಿಷ್ಠತಿ ನಿಲ್ಲುವುದು, ಕಂಜತಿ ಕುಂಟುವುದು, ಭವಿಷ್ಯತಿ ಕೂರುವುದು, ಇಷ್ಟತಿ ಹೇಳುವುದು, ಆಲಂಬತೆ ಒರಗಿಕೊಳ್ಳುವುದು, ಕ್ಷೇತೆ ಮಲಗುವುದು, ನಿದ್ರಾತಿ ನಿದ್ರಿಸುವುದು, ಧರತಿ ಧರಿಸುವುದು, ನಿಷ್ಕಾಸಯತಿ ತೆಗೆಯುವುದು, ನಿಷ್ಪಾವತಿ ಕೇರುವುದು, ಮೊರದಲ್ಲಿ ಹಕ್ಕಿ ಕೇರುವುದು, ಶೋಧಯತಿ ಶುದ್ಧೀಕರಿಸುವುದು, ಟತಿ ರುಬ್ಬುವುದು, ಚೂರ್ಣಯತಿ ಪುಡಿ ಮಾಡುವುದು, ವಿನಷ್ಟಿ ನಾದುವುದು, ಮಿಶ್ರಯತಿ ಮಿಶ್ರಣ ಮಾಡುವುದು, ವರ್ಜಯತಿ ಎಣ್ಣೆಯಲ್ಲಿ ಕರಿಯುವುದು, ಸ್ನಾತಿ ಸ್ನಾನ ಮಾಡುವುದು, ಮರ್ಜಯತಿ ಒರೆಸುವುದು ಅಥವಾ ಶುಭ್ರ ಮಾಡುವುದು, ಪರಿವೇಶಯತಿ ಬಡಿಸುವುದು, ಉನ್ನಯತಿ ಎತ್ತುವುದು, ಪೂರಯತಿ ತುಂಬುವುದು, ಪ್ರಕ್ಷಾಳಯತಿ ತೊಳೆಯುವುದು, ನಿಷ್ಠೀಡಯತಿ ಹಿಂಡುವುದು, ಸಮಾರ್ಜಯತಿ ಗುಡಿಸುವುದು, ಕಿರತಿ ಬೀರುವುದು, ಪ್ರಸಾರಯತಿ ಹರಡುವುದು, ಯೋಗ್ದಿ ಹಾಲು ಕರೆಯುವುದು, ಅಥಾಂತಿ ಕಡಿಯುವುದು, ಉದ್ಘಾಟಯತಿ ತೆರೆಯುವುದು, ದಾದತಿ ಮುಚ್ಚುವುದು, ಕ್ರೀಡತಿ ಆಡುವುದು, ಆದತ್ತೆ ತೆಗೆದುಕೊಳ್ಳುವುದು, ಪತಿ ಬೀಜ ಬಿತ್ತುವುದು, ಆರೋಪಯತಿ ಗಿಡ ನೆಡುವುದು, ಚತಿ ಸಿಂಪಡಿಸುವುದು, ಚಿನೋತಿ ಆಯ್ಕೆ ಮಾಡುವುದು, ನುನೋತಿ ಫಸಲು ಕಟಾವು ಮಾಡುವುದು, ವಚಿನೋತಿ ಹೂವು ಕುಯ್ಯುವುದು, ತೊಲಯತಿ ತೂಕ ಹಾಕಿ ನೋಡುವುದು, ಮಾತಿ ಅಳೆಯುವುದು, ದದಾತಿ ಕೊಡುವುದು, ಸ್ಥಾಪಯತಿ ಇಡುವುದು, ಅವಸರ್ಪತಿ ಜಾರುವುದು, ಕ್ಷಿಪತಿ ಎಸೆಯುವುದು, ಗೃಹ್ಣಾಂತಿ ಹಿಡಿಯುವುದು, ತರತಿ ಈಜುವುದು, ಹಂತಿ ಕೊಲ್ಲುವುದು, ವಾದಾಯತಿ ನುಡಿಸುವುದು, ನೃತ್ಯತಿ ನರ್ತಿಸುವುದು, ತಕ್ಷ್ಯತಿ ಉಳಿಯಿಂದ ಕೆತ್ತುವುದು, ಕನತಿ ಭೂಮಿ ಅಗೆಯುವುದು, ಶತಿ ಉಳುವುದು, ಸ್ವೀಕರೋತಿ ತೆಗೆದುಕೊಳ್ಳುವುದು, ಇತರತಿ ಹಂಚುವುದು, ಕ್ರೀಣಿಯತೆ ಮಾರುವುದು, ಕ್ರೀಣಾತಿ ಕೊಂಡುಕೊಳ್ಳುವುದು, ಸಂಯೋಜಯತಿ ಜೋಡಿಸುವುದು, ಸಿವ್ಯತಿ ಹೊಲಿಯುವುದು, ವಯತೆ ನೇಯುವುದು, ಚಾಲಾಯತಿ ಚಲಾಯಿಸುವುದು, ಯಾಚತಿ ಬೇಡುವುದು, ಚೋರಯತಿ ಕದಿಯುವುದು, ಪರೀಕ್ಷತೆ ರೋಗ ನಿರ್ಣಯ ಮಾಡುವುದು, ಪಠತಿ ಓದುವುದು, ಅಲಂಕರೋತಿ ಅಲಂಕರಿಸುವುದು, ಪಚತಿ ಅಡಿಗೆ ಮಾಡುವುದು, ಪ್ಲವತೆ ತೇಲಿ ಬಿಡುವುದು, ಉತ್ಕಾರೋತಿ ಊದುವುದು, ಗರ್ಜತಿ ಗರ್ಜಿಸುವುದು, ಗಚ್ಚತಿ ಹೋಗುವುದು, ಅಗಚ್ಚತಿ ಬರುವುದು, ಈಲತಿ ತುರಿಯುವುದು, ಧ್ಯಾಯತಿ ಧ್ಯಾನಿಸುವುದು, ಪೃಚ್ಛತಿ ಪ್ರಶ್ನಿಸುವುದು, ಚಿನ್ನತಿ ಮರ ಕಡಿಯುವುದು, ವಿಕಸತಿ ಹರಳುವುದು, ಭೋಜಯತೆ ತಿನ್ನಿಸುವುದು, ಭುಂಕ್ತೆ ತಿನ್ನುವುದು, ಉದೇತಿ ಉದಯಿಸುವುದು, ಗಣಯತಿ ಎಣಿಸುವುದು, ಅನ್ವಿಷತಿ ಹುಡುಕುವುದು, ಲಿಖತಿ ಬರೆಯುವುದು, ಬೋಧಯತೆ ಪಾಠ ಮಾಡುವುದು, ಸಂಕಲಯತಿ ಕೂಡುವುದು, ವ್ಯವಕಲಯತಿ ಕಳೆಯುವುದು, ಗುಣಯತಿ ಗುಣಿಸುವುದು, ಭಾಜಯತಿ ಭಾಗಿಸುವುದು, ಹಸತಿ ನಗುವುದು, ರೋದಿತಿ ಅಳುವುದು, ಜೃಂಭತೆ ಆಕಳಿಸುವುದು, ಚಿಂತಯತೆ ಚಿಂತಿಸುವುದು, ಪ್ರಜ್ವಾಲಯತೆ ಬೆಳಗುವುದು, ನಿರ್ವಾಪಯತಿ ದೀಪ ಹಾರಿಸುವುದು, ನಮತಿ ನಮಸ್ಕರಿಸುವುದು, ಪೂಜಯತಿ ಪೂಜಿಸುವುದು, ಚಲತಿ ನಡೆಯುವುದು, ಧಾವತಿ ಓಡುವುದು, ಅನುಧಾವತಿ ಹಿಂಬಾಲಿಸಿ ಓಡುವುದು, ಊರ್ಧತೆ ಮೇಲೆ ಹಾರುವುದು, ಪಲ್ಲವತೆ ಎತ್ತರಕ್ಕೆ ಹಾರುವುದು, ಗ್ರಾಮಾತಿ ದಾಟುವುದು, ದಡೆಯತೆ ಹಾರುವುದು, ಆರೋಹತಿ ಏರುವುದು, ಅವಹಾರೋಹತಿ ಇಳಿಯುವುದು, ಉನ್ನಯತಿ ಎತ್ತರಕ್ಕೇರುವುದು, ವಹತಿ ಒಯ್ಯುವುದು, ಭ್ರಮತಿ ಸುತ್ತುವುದು, ಭ್ರಾಮಯತಿ ತಿರುಗಿಸುವುದು, ಪುಟ್ಟಯತಿ ಗುದ್ದುವುದು, ಪ್ರಣುದತಿ ದೂಡುವುದು, ಪ್ರಹರತಿ ಬಾರಿಸುವುದು, ಸ್ಪರ್ಶತಿ ಮುಟ್ಟುವುದು, ಆಲಿಂಗತಿ ಆಲಂಗಿಸುವುದು, ಚುಂಬತಿ ಮುತ್ತು ಕೊಡುವುದು, ತಾಡಾಯತಿ ಹೊಡೆಯುವುದು, ಚುಟತಿ ಚೂಟುವುದು, ಮಜ್ಜಯತಿ ಮುಳುಗಿಸುವುದು, ನಿಮಜ್ಜತಿ ಮುಳುಗುವುದು, ಸ್ಥಗಯತಿ ನಿಲ್ಲಿಸುವುದು, ಅವರುಣದ್ದಿ ತಡೆಯುವುದು, ನಿಷ್ಕೋಶಯತಿ ಸುಳಿಯುವುದು,
ದಂಡಯತಿ ತುಂಡರಿಸುವುದು, ಅರ್ಥಯತಿ ಕತ್ತರಿಸುವುದು, ವಿದಾರಯತಿ ಸೀಳುವುದು, ಜಂಬಯತಿ ಒಡೆಯುವುದು, ನಾಶ ಮಾಡುವುದು, ಅವನಮತಿ ಬಾಗುವುದು, ಅವಗಮಯತಿ ವಿವರಿಸುವುದು, ಪುಟೀಕರೋತಿ ಸುತ್ತುವುದು, ಕರ್ಷತಿ ಎಳೆಯುವುದು, ಬದ್ನಾತಿ ಬಂಧಿಸುವುದು, ಪಯತಿ ಅಲ್ಲಾಡಿಸುವುದು, ಚರತಿ ಮೇಯುವುದು, ಭಷತಿ ಬೊಗಳುವುದು, ದಶತಿ ಕಚ್ಚುವುದು, ವತತಿ ಕುದಿಯುವುದು, ಪ್ರಕಾಶತೆ ಹೊಳೆಯುವುದು, ಜ್ವಲತಿ ಉರಿಯುವುದು, ಪತತಿ ಬೀಳುವುದು, ಸಂಕ್ರಮತಿ ತೆವಳುವುದು, ಲಾಲಾಯತಿ ಮುದ್ದಾಡುವುದು, ಸ್ರವತಿ ಹನಿಹನಿಯಾಗಿ ಬೀಳುವುದು, ಉದ್ಗಚ್ಚತಿ ಉಕ್ಕುವುದು, ವರ್ಷತಿ ಮಳೆ ಬೀಳುವುದು, ಯುದ್ಧತೆ ಯುದ್ಧ ಮಾಡುವುದು, ಯಜತಿ ಹೋಮ ಯಜ್ಞ ಮಾಡುವುದು, ಪತಿ ಹಚ್ಚುವುದು, ಕೀಲತಿ ಬೀಗ ಹಾಕುವುದು, ಗ್ರಂಥಾತಿ ಹೂವ ಕಟ್ಟುವುದು, ನೇಯತಿ ಮದುವೆ ಮಾಡಿಕೊಳ್ಳುವುದು. ಧನ್ಯವಾದಗಳು ಸ್ನೇಹಿತರೆಲ್ಲರಿಗೂ ಶುಭವಾಗಲಿ.